ಎಲ್ಲೇ ಔತ್ಕೊಂಡಿದ್ರು ನೀನಾಗೆ ಹೊರಗಡೆ ಬಾ. ತೆಗ್ಸ್ಬಿಡೋಣ. ಓಕೆ. ಚಾಕು ಇಟ್ಟು ವಿಷ್ಣು ಸರ್ಗೆ ನಾನೇ ಬಾಬು ಫೈಟ್ ಸ್ಟಾರ್ಟ್. ಡೈವ್ಗಳು ಜಂಪ್ಗಳು ನೋಡ್ಬಿಟ್ಟು ಟೈಗರ್ ಪ್ರಭಾಕರ್ ಏನಪ್ಪ ರಾಜ ಏನೋ ಅನ್ನೋನು ಅಂತ ಹಂಗನೋ ನಂಗೆ ಆ ಫೋರ್ಸ್ ಮುಂದೆ. ಬಟ್ ಏಟ್ ಬಿದ್ರೆ ಔಟ್ ಹೋಗ್ಬಿಟ್ಟು ಆ ಫೋರ್ಸಲ್ಲಿ ಹೊಡಿತಾ ಇದ್ರು ಅವರು. ಬಟ್ ಸ್ವಲ್ಪ ದೂರ ನಿಂತ್ಕೋ, ಕಂಟ್ರೋಲ್, ಬಾಡಿ ಕಂಟ್ರೋಲ್, ಎಕ್ಸ್ಪ್ರೆಷನ್ ಹಂಗೆ ಹೋಗೋದು, ಹೆಚ್ಚೆ ಮಾತಾಡೋದು. ಅವರು ಭಾಸ್ಕರ್ ಬರ್ಕೊಳ್ಳಿ ಅಂತ ಹೇಳಿ ಇದು ಮಾಡಿದ್ರು. ಅವರು ರೆಡಿ ಮಾಡಿ ಹೌದಲ್ಲ, ಅಯ್ಯೋ ವಿಷ್ಣು ಸರ್ ಕೇಳಿ ಯೋಚನೆ ಮಾಡಿದೆ. ವಿಷ್ಣುವರ್ಧನ್ ಬಹಳ ಇಷ್ಟ ನನಗೆ. ಸರಿ ರಣಚಂಡಿನ ಬಿಟ್ಬಿಟ್ಟು ವಿಷ್ಣುವರ್ಧನ್ ಪಿಕ್ಚರ್ಗೆ ಹೋಗ್ಬಿಡೋದು, ಸೈಲೆಂಟ್ ಅಂತ ಹೊಟ್ಬಿಟ್ಟು ಇವ್ರು ಇಲ್ಲಿ ನಮ್ಮನ್ನ ಹುಡ್ಕೋ ಸ್ಟಾರ್ಟ್ ಆಯ್ತು. ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ನೀವು ಮೇರೆ ವಿಷ್ಣುವರ್ಧನ್ ಸರ್ ಖುಷಿಗೆ ಅಲ್ಲಿ ಹೋದ ಮೇಲೆ ಅಲ್ಲಿ ಒಳ್ಳೆ ಹೆಸರಾಯ್ತು. ಏನಪ್ಪಾ ಅಂದ್ರೆ ಆರ್ಸ್ ಬಾಬು ಫೈಟ್ ಮಾಸ್ಟರ್, ಎಲ್ಲ ತಮಿಳವರು, ಬರೀ ತಮಿಳವರು, ಕನ್ನಡದವ್ರು ಯಾರು. ಅದು ಪೊಲೀಸ್ ದಾದಾ ಸಿನಿಮಾನ? ಪೊಲೀಸ್ ದಾದಾ. ಅಲ್ಲಿ ಪೊಲೀಸ್ ಮತ್ತು ದಾದಾ ಅಂತ ಕರೆಕ್ಟ್. ಆಮೇಲೆ ಹೆಸರು ಬದಲಾಯಿಸಿದ್ರು. ಯಾಕಂದ್ರೆ ಪೊಲೀಸ್ ದಾದಾ ಅಂತ ಹೇಳ್ಬಾರ್ದು ಅಂತ ಹೇಳಿ ಪೊಲೀಸ್ ಮತ್ತು ದಾದಾ ಅಂತ ಏನ್ಬಿಟ್ಟು ಫಸ್ಟ್ ಶಾಟ್ ಒಂದು ಇಟ್ರು ನನಗೆ. ಫಸ್ಟ್ ಶಾಟ್ ಇಟ್ಟಿದ ತಕ್ಷಣನೇ ಒಂದು ಮಡಕೆ ಹೊಡೆದ್ಬಿಟ್ಟು ಚೆಸ್ಟ್ ಶೇಕ್ ಮಾಡ್ಕೊಂಡು ನಕ್ಕೊಂಡು ತಲೆ ಸವರ್ಕೊಂಡು ಒಂದು ಆಕ್ಟ್ ಮಾಡಿದೆ. ಮಾಡಿದ ತಕ್ಷಣ ಕಂಟಿನ್ಯೂ ಸ್ಟುಡಿಯೋ ಫುಲ್ ಕ್ಲಾಪ್ಸ್, ನಕ್ಕೊಂಡು ವಿಸಿಲ್ಗಳು ಹೊಡೆದು ಏನ್ ಸರ್, ಅಯ್ಯೋ ಡೈರೆಕ್ಟ್ರು ಪೊಲೀಸ್ ಮತ್ತು ದಾದಾ ಡೈರೆಕ್ಟರ್ ಬಂದು ಸಾರ್ ಮೈ ಆಪ್ಕಾ ಫ್ಯಾನ್ ಹೂ ಅಂದ್ಬಿಟ್ಟು ಬಟ್ಟೆ ಬಿಚ್ಬಿಟ್ಟು ಚೆಸ್ಟ್ ಎಲ್ಲ ಹಿಂಗ್ ಕೂರ್ಸಿ ಇದೆ ನೋಡಿ, ಶಾರ್ಟ್ ಇದೆ, ಚೆಸ್ಟ್ ಶೇಕ್ ಮಾಡ್ಕೊಂಡು ನಕ್ಕೊಂಡು ಶುರುವಾಗತ್ತೆ ಅನ್ಸುತ್ತೆ ಆ ಸಿನಿಮಾ ಅನ್ನೋದು. ಅಂದ್ರೆ ಫಸ್ಟ್ ವಿಲನ್ ಶಾಟ್. ಹೌದೌದು. ಅಲ್ಲಿ ಬಾಬು ಬಾಬು ಎಲ್ಲಿದ್ಯಾ ಬಾಬು ಅಂತ ವಿಷ್ಣು ಹುಡುಕ್ತಾ ಇರ್ತಾರೆ. ಆವಾಗ ನಾನೇ ಬಾಬು ಅಂತ ಹೇಳೋ ಸೀನು ಬಂದ್ಬಿಟ್ಟು ವಿಷ್ಣು ಸರ್ ಬೆನ್ನಿಗೆ ಚಾಕು ಇಟ್ಬಿಟ್ಟು ಹಿಂದ್ಗಡೆಯಿಂದ ನೋಡ್ಬಿಟ್ಟು ನಾನೇ ಒಂದು ಹೇಳೋ ಸೀನ್ ಅದು ವಿಷ್ಣು ಸರ್ಗೆ. ಅವರು ಒಂದು ಶಾಟ್ ಹೊಡಿತಾರೆ, ಬಿದ್ದೋಗ್ತೀನಿ. ಇಷ್ಟೇ ಶಾಟ್ ಮಾಡಿದ್ದು. ಆ ಒಂದು ಶಾಟ್ಗೆ ಫುಲ್ ಪಾಪ್ಯುಲರ್ ಆಗ್ಬಿಟ್ಟೆ ನಾನು. ಕರ್ನಾಟಕ ಫುಲ್ ಒಂದೇ ಶಾಟು. ಎಷ್ಟು ಚಾಕು ನಕ್ಕೊಂಡು ಬರೋದು, ಚಾಕು ಇಡೋದು ವಿಷ್ಣುಗೆ, ನಾನೇ ಬಾಬು ಅನ್ನೋದು, ಕಣ್ಣು ಎಕ್ಸ್ಪ್ರೆಷನ್. ಹೌದು, ಆಗಿನ ಕಡಕ್ ವಿಲನ್ ನೀವು. ಪರ್ಸನಾಲಿಟಿ ಎಲ್ಲ ಇತ್ತಲ್ಲ, ಹಿಂದ್ಗಡೆಯಿಂದ ಕಣ್ಣಿಟ್ಕೊಂಡು ನೋಡ್ಬಿಟ್ಟು ವಿಷ್ಣುವರ್ಧನ್ ಕಣ್ಣು ಬಿಟ್ಬಿಟ್ಟು ನಾನೇ ಬಾಬು ಅಂತ ಹಂಗ್ ನೋಡ್ತೀನಿ. ಅವಾಗ ವಿಷ್ಣು ಸರ್ ಏನ್ ಮಾಡ್ತಾರೆ, ಒಂದೇ ಇಟ್ಟು ಹೊಡಿತಾರೆ ನನಗೆ. ಹೊಡೆದ ತಕ್ಷಣ ಕೆಳಬಿದ್ದೋದು. ಇಷ್ಟೇ ಶಾಟು. ಆ ಒಂದು ಶಾಟ್ಗೆ ಪಬ್ಲಿಸಿಟಿ, ಪಾಪ್ಯುಲಾರಿಟಿ ಯಾವ ರೇಂಜ್ ಹೊರಟೋಗ್ಬಿಡ್ತಂದ್ರೆ ಐ ಕುಡಂಟ್ ಎಕ್ಸ್ಪೆಕ್ಟ್. ಟರ್ನಿಂಗ್ ಪಾಯಿಂಟ್ ಆಗ್ಬಿಡ್ತಾರೆ. ಟರ್ನಿಂಗ್ ಪಾಯಿಂಟ್ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗೋಗ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಕೂತಿದ್ರಿ, ಕರ್ಕೊಂಡು ಹೋಗ್ಬಿಟ್ರು, ಶಾರ್ಟ್ ಮಾಡ್ಬಿಟ್ರು. ಆ ಒಂದು ಶಾರ್ಟ್ಗೆ ಲೈಫ್ ಅನ್ಎಕ್ಸ್ಪೆಕ್ಟ್. ಅಲ್ಲಿರೋರೆಲ್ಲ ಚಪ್ಪಾಳೆಗಳು ಸುರಿ ಮಾಡಿ ಮೈಯೆಲ್ಲ ಒಂಥರ ಭಯ ಆಗೋಯ್ತು ನನಗೆ. ಹೊಸ ಅನುಭವ. ಎಲ್ಲ ಚಪ್ಪಾಳೆ. ಅಷ್ಟು ಡೈರೆಕ್ಟರ್ ಬಂದ್ಬಿಟ್ಟು ಸರ್ ಮೈ ಆಪ್ಕಾ ಫ್ಯಾನ್ ಹೂ ಅಂದ್ಬಿಟ್ಟ. ನನ್ಗೊಂಥರ ಆಗೋಗ್ಬಿಡ್ತು, ಏನಪ್ಪ ಇದು, ಇವ್ ಭಗವಂತ. ಆಚೆ ಬಂದು ನಿಂತ್ಕೊಂಡಿದ್ದೆ, ಕೈ ಕಾಲು ಶೇಕ್ ಆಗ್ತಾ ಒಂಥರ ಬೈಕ್ಕೆ. ಮೋಹನ್ ರಾಜ್ ಮ್ಯಾನೇಜರ್, ಓಕೆ ಸರ್ ನೀವು ಬಹಳ ಪಾಪ್ಯುಲರ್ ಆಗ್ಬಿಡ್ತೀರಾ ಸರ್, ಬಹಳ ಫೇಮಸ್ ಆಗ್ಬಿಡ್ತೀರಾ, ನನ್ ಮತ್ ಸುಳ್ಳಾಗಲ್ಲ, ನೋಡಿ ನಾನು ನೆನ್ಸ್ಕೊಳ್ಳಿ ನೀವು ಚೆನ್ನಾಗಾದ್ಮೇಲೆ. ಫಸ್ಟ್ ಪಿಕ್ಚರ್ ನಾನು ಏನ್ ಸಾರ್ ಆಗ್ಲಿ ಸರ್, ನಿಮ್ಮ ಆಶೀರ್ವಾದ ನೋಡಿ 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 ಏನೋ ಭವಿಷ್ಯ ಅವ್ರು ಹೇಳುದು. ಅವ್ರ ಕಣ್ಣಿಗೆ ನಾನು ಹೆಂಗ್ ಕಾಣಿಸೋದು ಹೇಳಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಶೂಟಿಂಗ್ಗಳು, ಪಿಕ್ಚರ್ಗಳು. ವಿಷ್ಣುವರ್ಧನ್ ಫೈಟ್ ಸೀನ್ ನಲ್ಲಿ ನೀವು ಕಣ್ಣ ಹಿಂಗ್ ತೋರ್ಸೋದಲ್ಲ, ತೋರ್ಸಪ್ಪಲ್ಲ ಒಂಚೂರು ಮಾಡಿ ನಮ್ ಸರ್ದು. ಹಾಗೆ ಕ್ಯಾಪ್ನು ಕೂಡ ರಿಯಲ್ ಸ್ಟೈಲ್ ಕೂಡ ನಾನೇ ಬಾಬು ತೆಗ್ಸ್ಬಿಡೋಣ. ಚಾಕು ಇಟ್ಟು ವಿಷ್ಣು ಸರ್ಗೆ ನಾನೇ ಬಾಬು ಫೈಟ್ ಸ್ಟಾರ್ಟ್. ಅಪ್ಪ, ಇಂಥ ಹಳೆ ವಿಲನ್ಗಳನ್ನ ಮಾತಾಡ್ಸೋದಕ್ಕೆ ನನ್ಗೆ ಅವಕಾಶ ಸಿಗ್ಲಿಲ್ವಲ್ಲ ಇಷ್ಟು ವರ್ಷ ಅಂತ ಅನಿಸ್ತಾ ಇದೆ ನನಗೆ. ಎಂಥ ಕಲಾವಿದ್ರು ಅಂತಂದ್ರೆ ಇಲ್ಲ, ಅವ್ರನ್ನೇ ಮಾತಾಡ್ಸ್ಬಿಡೋಣ, ನಾನು ಜಾಸ್ತಿ ಮಾತಾಡಲ್ಲ. ಸರ್ ಹೇಳಿ ಸರ್, ಈಗ ನಿಮ್ಮ ರಿಯಲ್ ಪಿಕ್ಚರ್ ಗೊತ್ತಾಗ್ತಿದೆ ಜನಗಳಿಗೆ. ಮೊದ್ಲಿಂದ ಹಿಂಗೆ ಬಂದ್ಬಿಟ್ಟು. ಹೌದು, ನಾನು ಕೂರ್ಲಿಟ್ಟು ಧರ್ಮಸ್ಥಳಕ್ಕೆ ಔಟ್ ಬಂದೆ. ಈ ಗೆಟಪ್ ಅಲ್ಲಿ ಸರ್ ಬೋಡೋಡ್ಸ್ಕೊಂಡ್ಬಿಟ್ಟಿದೀನಿ, ಹೆಂಗ್ ಸರ್ ಸಿನಿಮಾ ಮಾಡೋದು ಅಂದ್ರೆ, ತೆಗೀರಿ ಟೊಪ್ಪಿ ಅಂದ್ರು. ಪಾಪ್ಯುಲರ್ ಆಗ್ಬಿಡ್ತೀರಾ, ಇದೇ ಕಂಟಿನ್ಯೂ ಮಾಡ್ರಿ.
ಫುಲ್ ಪಾಪ್ಯುಲರ್ ಆಗ್ಬಿಡ್ತಿಲ್ಲ. ಓಕೆ ನೀವು ಈ ಗೆಟಪ್ ಅಲ್ಲಿ ಮಾಡ್ಬಿಡ್ರಿ ನಮ್ಮನ್ನ ಇಡೀ ಕರ್ನಾಟಕನೇ ಹಂಗ ಆವಾಗ್ಲೇ ಹೇಳ್ಬಿಟ್ಟು ಏನ್ ಸಾರ್ ಕೂಡ್ಲಲ್ಲ ಮತ್ತೆ ಹೆಂಗೆ ಸಾರ್ ನಾನು ಭವಿಷ್ಯ ಮುಖ್ಯ ರೀ. ನೋಡಿ ಇದೇ ಕಂಟಿನ್ಯೂ ಮಾಡಿ ನನ್ ಮಾತು ಕೇಳುವ ವೇಣು. ಆಯ್ತಣ್ಣ ಅದೇ ಕಂಟಿನ್ಯೂ ಆಗೋಯ್ತು ಕೂಡ. ಹಂಗೆ ಕಂಟಿನ್ಯೂ ಆಗೋಯ್ತು. ಹಂಗೆ ಕಂಟಿನ್ಯೂ ಆಗೋಯ್ತು. ಶೂಟಿಂಗ್ ಇನ್ನಿಂದ ಶೂಟಿಂಗ್ಗಳು ಬಿಸಿ ಆಗ್ಬಿಟ್ರೆ ನೀವು ಕೂಡ. ಹೆಂಗ್ ಶೂಟಿಂಗ್ ಬಂತು ಅಂತ ನನಗೆ ಗೊತ್ತಿಲ್ಲ. ಆಟೋಮೆಟಿಕ್ ಅಲ್ಲಿರೋ ಹಂಗೆ ಪಬ್ಲಿಸಿಟಿ ಆಗೋದು. ನೋಡ ಅವ್ನು ಯಾರೋ ಬೋಡ ಒಬ್ಳವನೆ ಸಖತ್ತಾಗವನೆ ಹೊಸ್ದಾಗಿ ಚೆನ್ನಾಗ್ ಮಾಡ್ತಾವನೆ ಕರ್ಕೊಳ್ಳೋ ಅವನ್ನ ಅಂತ ಹೇಳಿ ಅಲ್ಲಿ ಸೆಂಟ್ರಲ್ ರೌಡಿ ಅಂತ ಒಂದು ಪಿಕ್ಚರ್ಗೆ ಹೋದೆ. ಸೆಂಟ್ರಲ್ ರೌಡಿ ಪ್ರಭಾಕರ್. ಹೌದು, ಫುಲ್ ಪಿಕ್ಚರ್ ಆಕ್ಷನ್, ಡೈವ್ಗಳು ಜಂಪ್ಗಳು ನೋಡ್ಬಿಟ್ಟು ಟೈಗರ್ ಪ್ರಭಾಕರ್ ಏನಪ್ಪಾ ರಾಜ ಏನೋ ಅನ್ನೋನು. ಟೈಗರ್ ಪ್ರಭಾಕರ್ ಫುಲ್ ಪಿಕ್ಚರ್ ಫೈಟಿಂಗ್ ನನ್ಗೂ ಟೈಗರ್ಗೂ ಏನು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್. ಅವರು ಏನ ಫೋರ್ಸ್ ಪವರ್ ಒಬ್ರಿಗೊಬ್ರು ಒಮ್ನೆ ನಿಂತ್ಕೊಂಡ್ರೆ ಅಂತ ಹಂಗನೋ ನಂಗೆ ಆ ಫೋರ್ಸ್ ಆ ಒಂದು ಎಮೋಷನ್ ಇತ್ತು ಪ್ರಭಾಕರ್. ಏನೇ ಫೈಟ್ ಮಾಡ್ಬೇಕಂದ್ರು ಕಸರತ್ ಮಾಡಿ ಏನೇ ಫೈಟ್ ಮಾಡ್ಬೇಕು ಸುಮ್ನೆ ನಿಂತ್ಕೊಂಡು ಅಲ್ಲಿ ಹೊಡಿಯೋದು ನಮ್ಗೆ ಬಾಡಿಗೆ. ಏಟೆಲ್ಲ ಬಿದ್ದ್ಬಿಟ್ಟಿದ್ಯಾ? ಇಲ್ಲ, ಗಾಳಿ ಅಷ್ಟು ಕಂಟ್ರೋಲ್ ಬಾಡಿ, ಬಾಡಿ ಕಂಟ್ರೋಲ್. ಫೈಟಿಂಗ್ ಹೊಡೆದ್ರೆ ಬುಲ್ಸೋದು, ಗಾಳಿ ಪಾಸ್ ಆಗೋದು ಮಗನ್ ಮುಂದೆ. ಬಟ್ ಏಟ್ ಬಿದ್ರೆ ಔಟ್ ಹೊಡಿತಾ ಇದ್ರು ಅವರು. ಬಟ್ ಏನೇ ಕಂಟ್ರೋಲ್ ಇತ್ತು ಬಾಡಿಗೆ. ಅವ್ರು ಹಿಂಗ್ ಫೈಟ್ ಮಾಡೋವಾಗ ಹಿಂಗ್ ಬರೋದು ಕೈ ಹಂಗೆ ಸ್ಟಾಪ್ ಕೈ. ರಜಾ ಹತ್ರ ಬರಬೇಡ ರಜಾ, ಸ್ವಲ್ಪ ದೂರ ನಿಂತ್ಕೋ. ಕಂಟ್ರೋಲು, ಬಾಡಿ ಕಂಟ್ರೋಲು, ಕೈ ಕಂಟ್ರೋಲು, ಬಾಡಿ ಕಂಟ್ರೋಲು, ಮತ್ತೆ ಫೋರ್ಸು. ಏನವರು ಬಾ ನಿಜವಾಗ್ಲೂ ಟೈಗರೇ ಅವರು. ಟೈಗರ್ ಆರ್ಭಟ ಮಾಡ್ಕೊಂಡು ಫೈಟ್ ಮಾಡ್ತಾರೆ, ಅದು ನೋಡೋದೇ ಖುಷಿ ಆಗ್ತದೆ. ಒಂದು ಕಡ್ಡಿ ಹಿಡಿಬೇಕಲ್ರು ಸರ್, ಫೋರ್ಸ್ ಇತ್ತು, ಫೋರ್ಸು ಆ ಕಣ್ಣಲ್ಲಿ, ಆ ಬಾಡಿಯಲ್ಲಿ, ಇದು ಲುಕ್ಕು. ಕಣ್ಣೆಲ್ಲ ಕೆಂಪಾಗ್ಬಿಡೋದು ನೋಡು, ಆಕ್ರೋಶ ರೋಷ ಲುಕ್ ಇರೋದು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅದೇ ಎಮೋಷನ್ ಫೈಟ್ ಮಾಡೋದು, ಬೆಳಗ್ಗೆಯಿಂದ ಈವ್ನಿಂಗ್ ವರ್ಗು. ಏನು ಸರ್ ಒಂದ್ಸಲ ಮಾಡ್ಬಿಟ್ಟು ಆಮೇಲೆ ಅವ್ರು ರೆಸ್ಟ್ ತಗೊಂಡ್ಬಿಡ ಇಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದೇ ಎಮೋಷನ್, ಅದೇ ಫೈಟು, ಅದೇ ಕಣ್ಣು, ಅದೇ ಲುಕ್ಕು, ಅದೇ ಸ್ಟ್ಯಾಂಡ್. ಆ ತರ ಒಂದೊಂದು ವಾರ ಶೂಟಿಂಗ್ ನಡೆಯೋದು. ಅದೇ ಎನರ್ಜಿ ಅಲ್ಲಿಂದ ಕ್ಯಾರಿ ಮಾಡೋದು. ಒಂದು ವಾರ ಶೂಟಿಂಗ್ ಇರೋ ಒಂದು ವಾರ ಹಂಗೆ ಇರೋದು ಅದು ಎನರ್ಜಿ. ಆ ಒಂದು ಫೋರ್ಸು ಪವರು ನಾನು ಎಲ್ಲೂ ನೋಡಿಲ್ಲ. ಅವ್ರ ಮುಂದೆ ನಿಂತ್ಕೊಂಡಾಗ ನಮಗೂ ಒಂದು ಇದಾಗ್ಬಿಡೋದು. ಒಮ್ಮೆ ಹೊಡ್ರೆ ಎಕ್ಸ್ಪ್ರೆಷನ್ ಹಂಗೆ ಹೋಗೋದು ಎಕ್ಸ್ಪ್ರೆಷನ್ ಮೇಲೆ. ಆ ಫೈಟ್ ಮಾಡೋವಾಗ ಟೈಗರ್ಗೂ ನಮಗೂ ಹಂಗೆ ಇದು ಒರಿಜಿನಲ್ ಎಮೋಷನ್. ಆ ಒಂದು ಫೈಟ್ಗಳು ಟೈಗರ್ ಪ್ರಭಾಕರ್ ಜೊತೆ ಮಾಡೋವಾಗ ಈ ಅನುಭವಗಳು. ಆಮೇಲೆ ವಿಷ್ಣು ಸರ್, ನೀವು ಈ ತರ ತೋರಿಸ್ತಾ ಇದ್ರಲ್ಲ, ಎಲ್ಲೋ ಒಂದ್ ಕಡೆ ನೀವ್ ಆಕ್ಟ್ ಮಾಡ್ತಾ ಇದ್ರ ಅಂತ ಅನ್ಸ್ಬಿಡ್ತು ನನಗೆ. ಆ ಎಮೋಷನ್ ನೀವು ಹಂಗೆ ತಗೊಂಡ್ಬಿಟ್ಟಲ್ಲ. ಅದು ಆ ಕಾಲದಿಂದ ಅದು ಬಂದ್ಬಿಟ್ಟಿದೆ. ಹಂಗೆ ನಮ್ಗೆ ಹೇಳ್ತಾ ಇದ್ದಂಗೆನೆ ಕಣ್ಣು ನೋಡ್ಬೇಕಾಯ್ತು, ನೀವು ಫೇಸ್ ನೋಡ್ಬೇಕಾಯ್ತು. ನನಗೆ ಒಂಥರ ಭಯ ತರ ಆ ಕಾಲದಿಂದ ಅದು ಬಂದ್ಬಿಟ್ಟಿದೆ. ಅದು ಇಂಥ ಕಲಾವಿದ್ರು ಸರ್, ಆ ಕಾಲದಿಂದ ಅದು ಹಾಗೇ ಬಂದ್ಬಿಟ್ಟಿದೆ. ಅದೇ ತರ ವಿಷ್ಣು ಸರ್ ಕೂಡ ಸಿಂಹ